ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೂನಿಂಗ್ ಏಮಿಯೋ ಜೊತೆ ಒಳಗಡೆ ಹೋಗೋದಕ್ಕೆ ಕಾಂಪೌಂಡ್ ಹತ್ಕೊಂಡು ಬರ್ತಿರ್ಬೇಕಾದ್ರೆ ಅವಳ ಪ್ಯಾಂಟು ಅರ್ಧೋಗುತ್ತೆ. ಆ ಸೌಂಡನ್ನ ಏಮಿಯೋ ಕೂಡ ಕೇಳಿಸ್ಕೊತಾನೆ. ಅವನಿಗೆ ಅರ್ಥ ಆಗುತ್ತೆ ರೂನಿಂಗ್ ಪ್ಯಾಂಟ್ ಅರ್ಧೋಗಿದೆ ಅಂತ. ಅಲ್ಲೇ ಇದ್ದ ಏಲಿಯನ್ ಅವರಿಬ್ರಿಗೂ ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ರೂನಿಂಗ್ ಕಾಂಪೌಂಡಿಂದ ಕೆಳಗಡೆ ಇಳಿತಾ ಇರಲ್ಲ. ಏಮಿಯೋನ ಅಲ್ಲಿಂದ ಹೋಗೋದಿಕ್ಕೆ ಹೇಳ್ತಾಳೆ. ಆಗೋನು ಅವನ ಜಾಕೆಟನ್ನ ಬಿಚ್ಚಿ ರೂನಿಂಗ್ ಸೊಂಟಕ್ಕೆ ಕಟ್ಟುತ್ತಾನೆ. ಇಬ್ರು ಸ್ವಲ್ಪ ಹತ್ರ ಇರೋದ್ರಿಂದ ರೊಮ್ಯಾಂಟಿಕ್ ಮೂಮೆಂಟು ಕ್ರಿಯೇಟ್ ಆಗುತ್ತೆ. ರೂನಿಂಗ್ ಕೇಳ್ತಾಳೆ, ನಿನ್ಗೆ ಗೊತ್ತಾಯ್ತು? ಆಗ ಹೇಲಿಯನ್ ಹೇಳ್ತಾನೆ, ನಾನು ಸೌಂಡ್ ಕೇಳಿಸ್ಕೊಂಡೆ. ಆಗ ರೂನಿಂಗ್ ಹೇಳ್ತಾಳೆ, ಈ ವಿಷಯನ ನಿಮ್ಮ ಅಣ್ಣನ್ಗೆ ಹೇಳ್ಬೇಡ. ಆಗ ಏಮಿಯೋ ಅವಳನ್ನ ರೇಗ್ಸೋದಕ್ಕೆ ಹೇಳ್ತಾನೆ, ನಾನು ಈ ವಿಷಯನ ಅಣ್ಣನ್ಗೆ ಹೇಳ್ತೀನಿ. ಆಗ ಮತ್ತೆ ಅವರಿಬ್ರು ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಸಮಯ ಆದ್ಮೇಲೆ ಏಮಿಯೋಗೆ ಥ್ಯಾಂಕ್ಸ್ ಹೇಳಿ ರೂಮಿಗೆ ವಾಪಸ್ ಬಂದು ಮಲ್ಕೋತಾಳೆ. ಅದನ್ನ ಶೈನ್ ನೋಡ್ತಾಳೆ. ಇನ್ನು ಕೂಡ ರೂನಿಂಗ್ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾಳೆ. ನೆಕ್ಸ್ಟ್ ಡೇ ರೂನಿಂಗ್ ಬಚ್ಚಿಟ್ಕೊಂಡು ಬಂದು ಏಮಿಯೋ ಜಾಕೆಟನ್ನು ವಾಪಸ್ ಕೊಡ್ತಾಳೆ. 3 ಜನನು ಸೇರಿ ಅಂಕಲ್ ಯಾನ್ ಕೊಟ್ಟಿದ್ದ ಕೆಲಸನ ಪೂರ್ತಿ ಮಾಡ್ತಿರ್ಬೇಕಾದ್ರೆ ರೂನಿಂಗ್ ಕೈಗೆ ಗಾಯ ಆಗುತ್ತೆ. ಏಲಿಯನ್ ಅವಳ ಮೇಲಿರೋ ಕಾಳಜಿಯಿಂದ ಅವಳ ಕೈಗೆ ಬ್ಯಾಂಡೇಜ್ ಆಗ್ತಿದ್ರೆ ಅದನ್ನ ಏಮಿಯೋ ನೋಡಿ ಶಾಕ್ ಆಗ್ತಾನೆ. ನಿಜವಾಗ್ಲೂ ನಮ್ಮಣ್ಣ ರೂನಿಂಗ್ನ ಪ್ರೀತಿ ಮಾಡ್ತಿದ್ದಾನ ಅಂತ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಮತ್ತೆ ರೂನಿಂಗ್ನ ರೇಗ್ಸೋದಕ್ಕೆ ಶುರು ಮಾಡ್ತಾನೆ. ರೂನಿಂಗ್ಗೆ ಏಮಿಯೋ ಮೇಲೆ ತುಂಬಾನೇ ಕೋಪ ಬಂದಿರುತ್ತೆ. ಅಲ್ಲೇ ಇದ್ದ ಏಲಿಯನ್ ಮಾತ್ರ ಇವರಿಬ್ರು ಜಗಳ ಮಾಡ್ತಿರೋದನ್ನ ನೋಡಿ ಸ್ಮೈಲ್ ಮಾಡ್ತಿರ್ತಾನೆ. ಇದಾದ್ಮೇಲೆ ರೂನಿಂಗ್ ಅಂಕಲ್ ಮನೆಗೆ ಹೋಗೋದಿಕ್ಕೆ ರೆಡಿ ಇರ್ತಾಳೆ. ಏಲಿಯನ್ಗೆ ಕಾಲ್ ಮಾಡಿ ಬರೋದಿಕ್ಕೆ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಸಾರಿ, ನನ್ನ ಕೈಲಿ ಇವತ್ತು ಬರೋದಿಕ್ಕಾಗಲ್ಲ, ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ಪ್ಲೀಸ್ ನನ್ನ ತಮ್ಮನ ಜೊತೆ ಅಂಕಲ್ ಮನೆಗೆ ಹೋಗ್ತೀಯಾ? ಮೊದಲು ರೂನಿಂಗ್ ಒಪ್ಕೊಳ್ತಿಲ್ಲ. ಆದ್ರೆ ಏಲಿಯನ್ ತುಂಬಾ ರಿಕ್ವೆಸ್ಟ್ ಮಾಡಿದ್ಮೇಲೆ ಏಮಿಯೋ ಜೊತೆ ಹೋಗೋದಿಕ್ಕೆ ಒಪ್ಕೋತಾಳೆ. ಇಬ್ರು ಕೂಡ ಅಂಕಲ್ ಯಾನ್ ಮನೆಗೆ ಬಂದಿರ್ತಾರೆ. ಅಂಕಲ್ ಯಾನ್ ಏಲಿಯನ್ಗೆ ಕೊಟ್ಟಿದ್ದ ಕೆಲಸನ ನೋಡಿ ಅವರಿಗೆ ಶಾಕ್ ಆಗುತ್ತೆ. ಕೇಳ್ತಾರೆ, ಇದನ್ನ ಯಾರು ಬೇರೆ ಬೇರೆ ಮಾಡಿದ್ದು? ಆಗ ರೂನಿಂಗ್ಗೆ ಸ್ವಲ್ಪ ಭಯ ಆಗುತ್ತೆ. ಅವಳು ಹೇಳ್ತಾಳೆ, ಏಲಿಯನ್ ತಮ್ಮ ಏಮಿಯೋ ಈ ಬಣ್ಣನ ಪ್ರಿಪೇರ್ ಮಾಡಿದ್ದು ಏಲಿಯನ್, ಆದ್ರೆ ಇದಕ್ಕೆ ಸಹಾಯ ಮಾಡಿದ್ದು ಏಮಿಯೋ. ಅವನೇ ಈ ಕಲರ್ನ ಬೇರೆ ಬೇರೆ ಮಾಡಿದ್ದು. ಅಂಕಲ್ ಯಾನ್ ಕೋಪದಿಂದ ರೂನಿಂಗ್ ನ ನೋಡ್ತಾ ಏಮಿಯೋನ ಬರೋದಿಕ್ಕೆ ಹೇಳಿ, ಈ ಕಲರ್ನ ಯಾಕೆ ಬೇರೆ ಬೇರೆ ಮಾಡಿದೆ? 2 ಕಲರು ಸೇಮೇ ಇದೆಯಲ್ಲ ಅಂತ ಹೇಳಿ ರೀಸನ್ ನ ಕೇಳ್ತಾರೆ. ಆಗ ಏಮಿಯೋ ಹೇಳ್ತಾನೆ, ಈ ಕಲರ್ಸ್ ಸೇಮೇ ಇಲ್ಲ, ನೀವೇ ನೋಡಿ, ಇದು ಸ್ವಲ್ಪ ಡಾರ್ಕ್ ಆಗಿದೆ, ಇದು ಸ್ವಲ್ಪ ಲೈಟ್ ಆಗಿದೆ. ಅಂಕಲ್ ಯಾನ್ಗೆ ಅವನ್ ಮಾತನ್ನ ಕೇಳಿ ಶಾಕ್ ಆಗುತ್ತೆ. ಮತ್ತೆ ಬೇರೆ ಕಲರ್ನ ತಗೊಂಡ್ ಬಂದ್ ಕೊಟ್ಟು ಇದನ್ನ ಬೇರೆ ಮಾಡು ಅಂತ ಹೇಳ್ತಾರೆ. ಆಗ ರೂನಿಂಗ್ಗೆ ಅಂಕಲ್ ನಡ್ಕೋತಿರೋದನ್ನ ನೋಡಿ ಅವಳಿಗೆ ಟೆನ್ಷನ್ ಆಗುತ್ತೆ. ಏಮಿಯೋ ಅಂಕಲ್ ಯಾನ್ ಕೊಟ್ಟಿದ್ದ ಕಲರ್ಸ್ ನ ಸರಿ ಮಾಡ್ತಾನೆ. ಅಂಕಲ್ಗೆ ಆಶ್ಚರ್ಯ ಆಗುತ್ತೆ. ಕಲರ್ಸ್ ನೆಲ್ಲ ಚೆಕ್ ಮಾಡ್ತಿದ್ರೆ ರೂನಿಂಗ್ ಏಮಿಯೋಗೆ ಏನು ಕೂಡ ಅರ್ಥ ಆಗಲ್ಲ. ಇವ್ರ್ಯಾಕೆ ಈ ರೀತಿ ನಡ್ಕೋತಿದ್ದಾರೆ ಅಂತ ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಫೈನಲಿ ಅಂಕಲ್ ಯಾನ್ ಏಲಿಯನ್ಗೆ ಬೇಕಾಗಿರೋ ಬಾಕ್ಸ್ ನ ಏಮಿಯೋಗೆ ಕೊಡ್ತಾ ಹೇಳ್ತಾರೆ, ನಿಮ್ಮ ಅಣ್ಣನ್ಗೆ ಬೇಕಾಗಿರೋ ಕಲರ್ಸು ಇದ್ರಲ್ಲಿದೆ, ನೀನು ನನ್ನ ಸ್ಟೂಡೆಂಟ್ ಆಗ್ತೀಯಾ ಅಂತ ಕೇಳ್ತಾರೆ. ಅವ್ರ ಮಾತನ್ನ ಕೇಳಿ ಏಮಿಯೋ ರೂನಿಂಗ್ಗೆ ಇಬ್ರಿಗೂ ಕೂಡ ಶಾಕ್ ಆಗುತ್ತೆ. ಇವ್ರ್ಯಾಕೆ ಈ ರೀತಿ ಹೇಳ್ತಿದ್ದಾರೆ ಅಂತ ಹೇಳಿ ಏಮಿಯೋ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ರೂನಿಂಗ್ ಬಂದು ಅವನನ್ನ ತಡಿತಾಳೆ. ನೀನು ಎಲ್ಲೋಗ್ತಿದ್ಯಾ? ನಿಮ್ಮ ಅಣ್ಣನ್ಗೆ ಬೇಕಾಗಿರೋ ಇಂಪಾರ್ಟೆಂಟ್ ವಸ್ತುನ ಅಲ್ಲೇ ಬಿಟ್ಟು ಹೋಗ್ತಿದ್ಯಾ? ಆಗ ಏಮಿಯೋ ಹೇಳ್ತಾನೆ, ಈಗ ಮಾಡಿರೋದೇ ಜಾಸ್ತಿ ಆಗಿದೆ, ನಾನ್ ಮತ್ತೆ ಸಿಕ್ಕಾಕೊಳ್ಳೋದಿಲ್ಲ, ನನಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಅಂಕಲ್ ಯಾನ್ ಸ್ಟೂಡೆಂಟ್ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ದಾರಿಲಿ ಹೋಗ್ತಿರ್ಬೇಕಾದ್ರೆ ರೂನಿಂಗ್ ಅವನಿಗೆ ಅರ್ಥ ಮಾಡ್ಸೋದಿಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆಗ ಅಲ್ಲೇ ಇದ್ದ ಒಬ್ಬ ಅಂಕಲ್ಲು ನನ್ನ ಮೊಮ್ಮಗ ನೀರೊಳಗಡೆ ಬಿದ್ದೋಗಿದ್ದಾನೆ, ಪ್ಲೀಸ್ ಅವನನ್ನ ಕಾಪಾಡಿ ಅಂತ ಕೇಳ್ಕೊತಿರ್ತಾರೆ. ಆಗ ಏಮಿಯೋ ಸಡನ್ ಆಗಿ ನೀರೊಳಗಡೆ ಬಿದ್ದೋಗ್ತಾನೆ. ಆದ್ರೆ ಮುಂದೆ ಏನಾಗುತ್ತೆ ಅಂತ ನಮ್ಗೆ ತೋರಿಸೋದಿಲ್ಲ. ನೆಕ್ಸ್ಟ್ ರೂನಿಂಗ್ ಏಮಿಯೋ ಇಬ್ರು ಕೂಡ ಕ್ಯಾಂಪ್ಗೆ ವಾಪಸ್ ಬರ್ತಾರೆ. ಟೀಚರ್ ಅವರಿಬ್ರು ಬಚ್ಚಿಟ್ಕೊಂಡು ಹೊರಗಡೆ ಹೋಗಿರೋದಕ್ಕೆ ಚೆನ್ನಾಗಿ ಬೈತಾ ಇರ್ತಾರೆ. ಆಕ್ಚುಲಿ ಶೈನ್ ಟೀಚರ್ ಹತ್ರ ರೂನಿಂಗ್ ನ ಸಿಕ್ಕಾಕ್ಸೋದಿಕ್ಕೆ ಅವಳ ಮೇಲೆ ಕಂಪ್ಲೇಂಟ್ ಮಾಡಿರ್ತಾಳೆ. ಆದ್ರೆ ಅವಳಿಗೆ ಗೊತ್ತಿರೋದಿಲ್ಲ ರೂನಿಂಗ್ ಜೊತೆ ಏಮಿಯೋ ಕೂಡ ಹೊರಗಡೆ ಹೋಗಿದ್ದಾನೆ ಅಂತ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಫೋನ್ ಮಾಡಿ ಹೇಳ್ತಾರೆ, ನಿಮ್ ಸ್ಟೂಡೆಂಟ್ ಇಬ್ರು ನನ್ನ ಮೊಮ್ಮಗನ ಕಾಪಾಡಿದ್ದಾರೆ, ಪ್ಲೀಸ್ ಅವರಿಗೆ ಬೈಬೇಡಿ, ನಾನು ಅವರಿಗೆ ಸನ್ಮಾನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆಗ ಟೀಚರ್ಗೆ ತುಂಬಾನೇ ಖುಷಿ ಆಗುತ್ತೆ. ನಿಜವಾಗ್ಲೂ ನೀವು ಒಬ್ರು ಪ್ರಾಣ ಉಳಿಸಿದ್ರ? ಆಗ ರೂನಿಂಗ್ ಏಮಿಯೋ ಹೌದು ಅಂತ ಹೇಳ್ತಾರೆ. ಅವರಿಗೆ ಯಾವುದೇ ರೀತಿ ಪನಿಷ್ಮೆಂಟ್ ಕೊಡಲ್ಲ. ನೆಕ್ಸ್ಟ್ ಡೇ ಅವರಿಗೆ ಸನ್ಮಾನ ಇರುತ್ತೆ. ಆಗ ಟೀಚರ್ ಅವ್ರ ಸ್ಟೂಡೆಂಟ್ಸು ಎಷ್ಟು ಗ್ರೇಟ್ ಅಂತ ಹೇಳಿ ಅವ್ರ ಬಗ್ಗೆ ಹೊಗಳುತ್ತಾ ಮಾತಾಡ್ತಿರ್ತಾರೆ.
ಆಗ ಗೊತ್ತಾಗುತ್ತೆ ಅವರು ಒಂದು ನಾಯಿ ಪ್ರಾಣನ ಕಾಪಾಡಿದ್ದಾರೆ ಅಂತ. ಅದನ್ನ ಕೇಳಿ ಸ್ಟೂಡೆಂಟ್ಸ್ ಎಲ್ಲ ನಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವರಿಬ್ರು ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ, ಇದೊಂದು ಒಳ್ಳೆ ವಿಷಯ ಅಂತ. ಏಲಿಯನ್ ಅವರಿಬ್ರದ್ದು ಫೋಟೋ ತೆಗಿತಾನೆ. ಶೈನ್ ಹಿಂದೆ ಇಬ್ರು ಹುಡುಗಿರಿರ್ತಾರೆ. ಅವರು ಏಮಿಯೋ ರೂನಿಂಗ್ ಬಗ್ಗೆ ಮಾತಾಡ್ತಿರ್ತಾರೆ. ಇವರಿಬ್ರು ಜೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಫ್ಯೂಚರ್ ಅಲ್ಲಿ ಇವರಿಬ್ರು ಕಪಲ್ಸ್ ಆಗಬಹುದು. ಅವ್ರ ಮಾತನ್ನ ಕೇಳಿ ಶೈನ್ಗೆ ಕೋಪ ಬರುತ್ತೆ, ಯಾಕಂದ್ರೆ ಅವಳು ಕೂಡ ಏಮಿಯೋನ ಇಷ್ಟಪಡ್ತಿರ್ತಾಳೆ. ಸ್ಟೋರಿ ಸ್ವಲ್ಪ ಮುಂದೆ ಹೋಗುತ್ತೆ. ಎಲ್ರು ಕೂಡ ಕ್ಯಾಂಪ್ ನ ಮುಗಿಸ್ಕೊಂಡು ವಾಪಸ್ ಬಂದಿರ್ತಾರೆ. ರೂನಿಂಗ್ ಅವ್ರ ಅಮ್ಮನ್ಗೆ ಫೋಟೋನ ತೋರಿಸ್ತಾ ಕ್ಯಾಂಪ್ ಅಲ್ಲಿ ನಡೆದ ಇನ್ಸಿಡೆಂಟ್ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಿರ್ತಾಳೆ. ಅಲ್ಲಿಗೆ ಶೈನ್ ಕೂಡ ಬಂದು ರೂನಿಂಗ್ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ತಾಳೆ, ಯಾಕಂದ್ರೆ ಶೈನ್ ಅಮ್ಮಂಗೆ ಹುಷಾರಿರೋದಿಲ್ಲ, ಫೀವರ್ ಬಂದಿರುತ್ತೆ. ಆಗ ಅವರು ಪರವಾಗಿಲ್ಲ ಇಲ್ಲೇ ಇರು ಬರ್ತೀನಿ ಅಂತ ಹೇಳಿ ಮನೆ ಒಳಗಡೆ ಹೋಗ್ತಾರೆ. ಅವರು ಒಳಗಡೆ ಹೋಗ್ತಿದ್ದಾಗೆ ರೂನಿಂಗ್ ಶೈನ್ ನ ಕೇಳ್ತಾಳೆ, ಈಗಲೂ ಕೂಡ ನಿನ್ಗೆ ನನ್ನ ಮೇಲೆ ಕೋಪ ಇದೆಯಾ? ಆದ್ರೆ ಶೈನ್ ಏನು ಕೂಡ ಮಾತಾಡೋದಿಲ್ಲ. ರೂನಿಂಗ್ ಅಮ್ಮ ವಾಪಸ್ ಬಂದ್ಮೇಲೆ ಶೈನ್ಗೆ ಒಂದು ಗಿಫ್ಟ್ ಕೊಡ್ತಾರೆ. ಅವರು ಟ್ರಿಪ್ ಹೋಗಿರ್ತಾರೆ. ಬರ್ಬೇಕಾದ್ರೆ ಶೈನ್ಗೂ ಕೂಡ ಗಿಫ್ಟ್ ತಗೊಂಡ್ ಬಂದಿರ್ತಾರೆ. ಇದ್ರ ಅರ್ಥ ಶೈನ್ ಕೂಡ ಅವ್ರ ಮಗಳು ಅನ್ನೋ ರೀತಿನೇ ನೋಡ್ಕೋತಾ ಇರ್ತಾರೆ. ಶೈನ್ಗೂ ಕೂಡ ಖುಷಿ ಆಗುತ್ತೆ. ಮನ್ಸಿಂದ ರೂನಿಂಗ್ ಅಮ್ಮಂಗೆ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇದಾದ್ಮೇಲೆ ರೂನಿಂಗ್ ಅವ್ರ ಅಮ್ಮನ ಹತ್ರ ಕೇಳ್ಕೊತಾಳೆ, ನನ್ಗೊಬ್ಬ ಫ್ರೆಂಡ್ ಇದ್ದಾರೆ ಏಲಿಯನ್ ಅಂತ, ತುಂಬಾನೇ ಟ್ಯಾಲೆಂಟೆಡ್, ಪ್ಲೀಸ್ ಅವ್ರನ್ನ ನಿನ್ ಸ್ಟೂಡೆಂಟ್ ಆಗಿ ಮಾಡ್ಕೋ ಅಂತ. ಮೊದಲು ಅವರಮ್ಮ ಒಪ್ಕೊಳ್ಳೋದಿಲ್ಲ. ರೂನಿಂಗ್ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅವರು ಒಪ್ಕೋತಾರೆ. ಸರಿ, ನಾನು ಅವ್ರನ್ನ ಸ್ಟೂಡೆಂಟ್ ಮಾಡ್ಕೋತೀನಿ, ಆದ್ರೆ ಅದಕ್ಕಿಂತ ಮೊದಲು ನಾನು ಅವ್ರನ್ನ ಇಂಟರ್ವ್ಯೂ ಮಾಡಬೇಕು, ನಾನು ಸ್ಟೂಡೆಂಟ್ ಆಗಿ ಮಾಡ್ಕೋಬೇಕು ಬೇಡವೋ ಅನ್ನೋದನ್ನ ಆಮೇಲೆ ಡಿಸೈಡ್ ಮಾಡ್ತೀನಿ. ಅದನ್ನ ಕೇಳಿ ರೂನಿಂಗೂ ಕೂಡ ಖುಷಿ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಏಲಿಯನ್ ಅಂಕಲ್ ಯಾನ್ನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾನೆ. ಅಂಕಲ್ ಯಾನ್ ಕೇಳ್ತಾರೆ, ನಿನ್ ತಮ್ಮ ನನ್ನ ಸ್ಟೂಡೆಂಟ್ ಆಗೋದಿಕ್ಕೆ ಒಪ್ಕೊಂಡ? ಆಗ ಏಲಿಯನ್ ಹೇಳ್ತಾನೆ, ಇಲ್ಲ, ನಾನು ನನ್ನ ತಮ್ಮನ ಜಾಸ್ತಿ ಫೋರ್ಸ್ ಮಾಡೋದಿಕ್ಕೆ ಆಗೋದಿಲ್ಲ, ಅವನ್ಗೆ ಇಷ್ಟ ಆಗೋ ಹಾಗೆ ಅವನು ಜೀವನ ಮಾಡ್ತಿದ್ದಾನೆ ಅಂತ ಹೇಳಿ ಅಂಕಲ್ಗೆ ಒಂದು ಹಳೆ ಪೇಂಟಿಂಗ್ ನ ತೋರಿಸ್ತಾನೆ. ಇದನ್ನ ಸರಿ ಮಾಡೋದಕ್ಕೆ ನೀವು ಕೊಡೋ ಕಲರ್ಸ್ ಬೇಕು. ಅವನ್ ಮಾತ್ ಕೇಳಿ ಅಂಕಲ್ಗೆ ಆಶ್ಚರ್ಯ ಆಗುತ್ತೆ. ಅವರು ಹೇಳ್ತಾರೆ, ಇದನ್ನ ಸರಿ ಮಾಡೋದಕ್ಕೆ ನಿನ್ಗೆ ಕಲರ್ಸ್ ಬೇಕಾ? ಅದಕ್ಕೆ ನಾನು ನಿನ್ನ ತಮ್ಮನ್ನ ಸ್ಟೂಡೆಂಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದು. ಅವನಲ್ಲಿ ಬೇರೆನೇ ರೀತಿಯ ಟ್ಯಾಲೆಂಟ್ ಇದೆ, ನನಗೂ ವಯಸ್ಸಾಯ್ತು, ಇನ್ನೆಷ್ಟು ದಿವಸ ಅಂತ ಬದುಕಿರ್ತೀನಿ, ನನ್ನಲ್ಲಿರೋ ಸ್ಕಿಲ್ನ ಬೇರೆ ಯಾರಿಗಾದ್ರೂ ಕೊಡ್ಬೇಕು ಅನ್ಕೊಂಡೆ. ನಾವು ಅವನಿಗೆ ಬಲವಂತ ಮಾಡಿ ಕಲ್ಸೋದಿಕ್ ಹೋದ್ರೆ ಕಲಿಯೋದಿಕ್ಕೆ ಏಮಿಯೋಗೆ ಮನ್ಸ್ ಬರಲ್ಲ, ಆಗ ನಮಗೂ ಕೂಡ ಕಲ್ಸೋದಿಕ್ಕೆ ಇಷ್ಟ ಆಗೋದಿಲ್ಲ. ಪರವಾಗಿಲ್ಲ ಬಿಡು, ಅವನನ್ನ ಫೋರ್ಸ್ ಮಾಡೋದು ಬೇಡ ಅಂತ ಹೇಳ್ತಾರೆ. ಅವ್ರ ಮಾತನ್ನ ಕೇಳಿ ಏಲಿಯನ್ ಸೈಲೆಂಟ್ ಆಗ್ತಾನೆ. ಸ್ವಲ್ಪ ಸಮಯ ಆದ್ಮೇಲೆ ಏಲಿಯನ್ ಹೊರಗಡೆ ಬರ್ತಾನೆ. ಅವನ ಕೈಲಿ ಕಲರ್ ಬಾಕ್ಸ್ ಇರುತ್ತೆ. ಫೈನಲಿ ಅಂಕಲ್ ಯಾನ್ ಅವನಿಗೆ ಆ ಕಲರ್ನ ಕೊಟ್ಟಿರ್ತಾರೆ. ಅದನ್ನ ನೋಡಿ ಏಮಿಯೋಗೂ ಖುಷಿ ಆಗುತ್ತೆ. ಇಬ್ರು ದಾರಿಲಿ ಬರ್ತಿರ್ಬೇಕಾದ್ರೆ ಏಲಿಯನ್ಗೆ ಅಂಕಲ್ ಯಾನ್ ಹೇಳಿದ ಮಾತೆ ನೆನಪಾಗ್ತಿರುತ್ತೆ. ಏಮಿಯೋ ಕೇಳ್ತಾನೆ, ಅಣ್ಣ ಏನಾಯ್ತು, ಯಾಕೆ ಬೇಜಾರಲ್ಲಿದ್ದೀರಾ? ಆಗ ಏಲಿಯನ್ ಅವನಿಗೆ ಏನನ್ನು ಕೂಡ ಹೇಳೋದಿಲ್ಲ, ಮಾತನ್ನ ಬದಲಾಯಿಸ್ತಾನೆ. ಅವನು ಹೇಳ್ತಾನೆ, ಆಂಗ್ರಿ ಡಕ್ ನಿನ್ನ ಓಡಿಸ್ಕೊಂಡು ಬಂದು ಕಚ್ಚುತ್ತಾ ಇರಬೇಕಾದ್ರೆ ರೂನಿಂಗ್ ಯಾಕೆ ಡೋರನ್ನ ಓಪನ್ ಮಾಡಲಿಲ್ಲ ಅಂದ್ರೆ ಅಂಕಲ್ ಯಾನ್ ಮನೆ ಒಳಗಡೆ ಫ್ಲವರ್ ಪಾಟ್ ನ ಇಟ್ಟಿದ್ರು, ಅದಕ್ಕೆ ನಿನಗೆ ಡೋರ್ ಓಪನ್ ಮಾಡಿಲ್ಲ. ಆಗ ಏಮಿಯೋ ಮನಸ್ಸಲ್ಲಿ ಈ ವಿಷಯನೂ ನಿನ್ನ ಹತ್ರ ಹೇಳ್ಬಿಟ್ಟಿದ್ದಾಳ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿ ಏಲಿಯನ್ನ ಕೇಳ್ತಾನೆ, ಅಣ್ಣ ನಿಜವಾಗ್ಲೂ ನೀವು ರೂನಿಂಗ್ ನ ಇಷ್ಟಪಡ್ತಿದ್ದೀರಾ? ನಾನು ಗಮನಿಸಿದ್ದೀನಿ, ಅವಳನ್ನ ತುಂಬಾನೇ ಕಾಳಜಿ ಮಾಡ್ತೀರಾ. ಅವನ ಮಾತನ್ನ ಕೇಳಿ ಏಲಿಯನ್ ಸೈಲೆಂಟ್ ಆಗ್ತಾನೆ. ಅವನ ಫೀಲಿಂಗ್ಸ್ ಬಗ್ಗೆ ಅವಳಿಗೆ ಇನ್ನೂ ಕ್ಲಾರಿಟಿನೇ ಇರಲ್ಲ. ಮತ್ತೊಂದ್ ಕಡೆ ರೂನಿಂಗ್ ಏಮಿಯೋಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ತಾಳೆ. ನಾಳೆ ಅಮ್ಮ ನಿಮ್ ಇಂಟರ್ವ್ಯೂ ಮಾಡ್ತಿದ್ದಾರೆ. ಅವಳ ಮಾತನ್ನ ಕೇಳಿ ಏಲಿಯನ್ಗೆ ತುಂಬಾನೇ ಖುಷಿ ಆಗುತ್ತೆ. ಏಮಿಗೂ ಕೂಡ ಈ ವಿಷಯ ಹೇಳ್ತಾನೆ. ಅಷ್ಟರಲ್ಲಿ ಅವರಮ್ಮ ಬಂದು, ನಾಳೆ ಡ್ಯಾಡಿ ಬರ್ತಿದ್ದಾರೆ, ಎಲ್ರು ಕೂಡ ಜೊತೆಲಿ ಊಟ ಮಾಡೋದಿಕ್ಕೆ ಹೋಗೋಣ. ಅದನ್ನ ಕೇಳಿ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಅಷ್ಟರಲ್ಲಿ ಫೋನ್ ಬರುತ್ತೆ. ಅವ್ರ ಡ್ಯಾಡಿ ಬರ್ತಾ ಇಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ. ಅದನ್ನ ಕೇಳಿ ಎಲ್ರಿಗೂ ಕೂಡ ಬೇಜಾರಾಗುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಅವ್ರ ಡ್ಯಾಡಿ ಫ್ಯಾಮಿಲಿಗೆ ಕಡಿಮೆ ಸಮಯ ಕೊಡ್ತಿರ್ತಾರೆ. ಮತ್ತೊಂದ್ ಕಡೆ ರೂನಿಂಗ್ ಯಾವ ಬಟ್ಟೆ ಹಾಕೊಳ್ಳಿ ಅಂತ ಚೆಕ್ ಮಾಡ್ತಿರ್ತಾಳೆ. ಮತ್ತೊಂದ್ ಕಡೆ ಶೈನ್ ಬಟ್ಟೆನೆಲ್ಲ ಅನ್ಪ್ಯಾಕ್ ಮಾಡ್ತಿರ್ಬೇಕಾದ್ರೆ ಏಮಿಯೋ ಮಾಡಿರೋ ಸ್ಕೆಚ್ ಸಿಗುತ್ತೆ. ಅದನ್ನ ನೋಡ್ತಾ ಏಮಿಯೋನ ತುಂಬಾನೇ ಮಿಸ್ ಮಾಡ್ಕೋತಿರ್ತಾಳೆ. ಇದ್ರರ್ಥ ಶೈನ್ ಏಮಿಯೋ ವಿಷಯದಲ್ಲಿ ತುಂಬಾ ಸೀರಿಯಸ್ ಆಗಿರ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ರೂನಿಂಗ್ ಎಲ್ಲ ಬಟ್ಟೆನೂ ಹಾಕೊಂಡು ಟ್ರೈ ಮಾಡ್ತಿರ್ತಾಳೆ, ಯಾವ ಡ್ರೆಸ್ಸು ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗೆ ಜೊತೆಲಿ ಡ್ಯಾನ್ಸ್ ಕೂಡ ಮಾಡ್ತಿರ್ತಾಳೆ. ಅವಳು ಅನ್ಕೊಂಡಿರ್ತಾಳೆ ಏಲಿಯನ್ಗೆ ಅವಳು ಚಿಕ್ಕ ವಯಸ್ಸಿನ ಫ್ರೆಂಡು ಇವಳೆ ಅಂತ ಹೇಳ್ಬೇಕು ಅನ್ಕೊಂಡಿರ್ತಾಳೆ. ಮತ್ತೊಂದ್ ಕಡೆ ಶೈನ್ ಅಮ್ಮ
ಅಮ್ಮ ಅವಳನ್ನ ಹೊರಗಡೆ ಕಳಿಸಿರ್ತಾರೆ. ಫೋನ್ ಮಾಡಿ ಕೇಳ್ತಾಳೆ, ಅಮ್ಮ ಮನೆಗೆ ಯಾರು ಬರ್ತಿದ್ದಾರೆ, ಇಷ್ಟೊಂದು ಸಾಮಾನು ತರಿಸ್ತಿದ್ದೀರಲ್ಲ. ಆಗ ಅವರು ಹೇಳ್ತಾರೆ, ರೂ ನಿಂಗೆ ಫ್ರೆಂಡ್ ಬರ್ತಿದ್ದಾರೆ ಅಂತ. ಶೈನ್ ಅನ್ಕೋತಾಳೆ ಮನೆಗೆ ಕ್ಯಾಟಿ ಬರ್ತಿದ್ದಾಳೆ ಅಂತ. ಮನೆ ಹತ್ರ ಬಂದು ಡೋರ್ ಬೆಲ್ ಮಾಡ್ತಾಳೆ. ಅಷ್ಟರಲ್ಲಿ ಹಿಂದೆಯಿಂದ ಏಲಿಯನ್ ಏಮಿಯೋ ಕೂಡ ಬರ್ತಾರೆ. ಶೈನ್ ಅವ್ರನ್ನ ನೋಡಿ ಅವಳಿಗೆ ಶಾಕ್ ಆಗುತ್ತೆ. ಆಗ ಅವಳಿಗೆ ಅರ್ಥ ಆಗುತ್ತೆ ಮನೆಗೆ ಇವರಿಬ್ರು ಬರ್ತಿದ್ದಾರೆ ಅಂತ. ಅವರಿಬ್ರಿಗೂ ಗೊತ್ತಿರೋದಿಲ್ಲ ಶೈನ್ ರೋನಿಂಗ್ ಮನೇಲಿ ಕೆಲಸ ಮಾಡೋರ ಮಗಳು ಅಂತ. ಆದ್ರಿಂದ ಅವರು ಕೇಳ್ತಾರೆ, ನೀನು ಇಲ್ಲೇನ್ ಮಾಡ್ತಿದ್ಯಾ? ಅವ್ರ ಮಾತು ಕೇಳಿ ಶೈನ್ಗೆ ಮತ್ತಷ್ಟು ನರ್ವಸ್ ಆಗುತ್ತೆ. ಏನ್ ಹೇಳಿ ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಶೈನ್ ಅಮ್ಮ ಡೋರ್ ಓಪನ್ ಮಾಡಿಕೊಂಡು ಹೊರಗಡೆ ಬರ್ತಾರೆ. ಇಲ್ಲಿಗೆ ಪಾರ್ಟ್ 4 ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಸಪೋರ್ಟ್ ಮಾಡಿ.